ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಉಸ್ತುವಾರಿ ವಹಿಸಿ ಯಾವೊಬ್ಬ ಜಾತಿ ಕೂಡ ನಾವು ಕಡಿಮೆ ಇಲ್ಲ ಅಂತ ತಿಳಿಸ್ತಕ್ಕಂಥ ನಮ್ಮ ನಿರ್ವಹಣಾಧಿಕಾರಿಗಳೇ ಹಾಗೂ ನಮ್ಮ ನಗರದ ನಗರಸಭೆ ಪೌರಾಯುಕ್ತರಾಗಿರ್ತಕ್ಕಂಥ ಶ್ರೀಧರವರು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಅಧೀಕ್ಷಕರೇ, ಅದು ಈ ಕಾರ್ಯಕ್ರಮ ನೀವು ನಡೆಸ್ಬೋದು. ನಿಮ್ಮ ಅಧ್ಯಕ್ಷತೆಯಲ್ಲಿ ನೀವು ನನಗೆ ಫೋನ್ ಮಾಡಿಕೊಂಡು ನೀವೆಲ್ಲರಿಗೂ ಫೋನ್ ಮಾಡಿಕೊಂಡು ನೀವು ನಡೆಸ್ಬೇಕಂತ ನೀವು ಹೋಗಿ ಅಲ್ಲಿ ನಿಂತು ನಿಮ್ಮ ಸಬಾರ್ಡಿನೇಟ್ ಡಿಪಾರ್ಟ್ಮೆಂಟು ಲಾಸ್ಟ್ ಹಿಂದೆ ಏನಾಗಿದ್ದು ಇವಾಗ ಏನ್ ಮಾಡ್ಬೇಕು ಅನ್ನೋದು ಮಾಡ್ಬೇಕಾಗಿ ನೀವು ಮಾಡ್ಬೇಕು. ಯಾಕೋ ತಾವು ಮರೀತಿದ್ದ ಅಂತ ಕಾಣಿಸ್ತೀವಿ, ತಮ್ಮ ಡ್ಯೂಟಿನ ಮರೀತಾ ಇರೋದಂತೆ ಕಾಣಿಸ್ತೀವಿ. ಹೌದಾ? ವಾಲ್ಮೀಕಿ ಜಯಂತಿ, ಅಂಬೇಡ್ಕರ್ ಜಯಂತಿ, ಕೆಲವು ಜಯಂತಿಗಳ ಸಮಾಜ ಕಲ್ಯಾಣ ಇಲಾಖೆ ಮುಂದೆ ನಿಂತು ನಾವು ಏನು ಊಟದ ವ್ಯವಸ್ಥೆ ಮಾಡ್ಬೇಕು, ಏನ್ ಚೇರ್ ವ್ಯವಸ್ಥೆ ಮಾಡ್ಬೇಕು ಎಲ್ಲವನ್ನು ನೀವು ನೋಡ್ಬೇಕು. ನೀವು ಆರಾಮ್ಸೆ ಬಂದು ಎತ್ತು ತಲೆ ಮೇಲೆ ಎತ್ತಾಕಂತಿದೆ. ರಾಷ್ಟ್ರೀಯ ಹಬ್ಬ ಅಧ್ಯಕ್ಷ ಬೇರೆ ಇದ್ರೆ, ಇಲ್ಲಿ ದುಡ್ಡಾಕರ್ ಬೇರೆ ಇದ್ದಾರೆ, ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋ ಬೇರೆ ಇದ್ರೆ, ಎತ್ತಾಕೊಳ್ಳೋ ಬೇರೆ ಇದೆ. ಇದು ಹಂಗೆಲ್ಲ ನನ್ನ ಅವಧಿಯಲ್ಲಿ ನಾಡಕ್ಕೆ ಅದು ನಾನು ಬಿಡಲ್ಲ. ನನ್ನ ಅವಧಿಯಲ್ಲಿ ಅದು ನಡೆಯಲ್ಲ. ಅದನ್ನ ನೀವು ಆಕ್ಚುಲಿ ಫೋನ್ ಮಾಡಿ ನಾನು ಎಷ್ಟೊತ್ತು ಬರ್ತೀನಿ, ಎಲ್ಲಿ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು ಅಂತ ನೀವು ಅದನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು. ಮಾಡಿದ ಯಾಕೆ ಸುಮ್ಮನೆ ಬಂದ? ನನ್ನ ಡ್ಯೂಟಿ ನಾನು ಮಾಡ್ಬೇಕು, ನಿಮ್ಮ ಡ್ಯೂಟಿ ನೀವು ಮಾಡ್ಬೇಕಲ್ಲ. ಅವರು ಸೆನ್ಸಸ್ ಬಿಸಿಯಲ್ಲಿ ಬೆಳಗ್ಗೆ ಸಾಯಂಕಾಲ ಮಕ್ಕಳು ಹಾಕೊಂಡು ಬೆಳಗ್ಗೆ ಸಾಯಂಕಾಲ ಭಾನುವಾರ ರಾತ್ರಿ 12 ಗಂಟೆ ಆದ್ರೂ ಅವ್ರು ಬಿಸಿ ಆಗಿದ್ದಾರೆ. ಓಕೆನಾ? ಅವ್ರು ನೋಡ್ರೆ 300 ಜನ ಬರ್ತಾರೆ ಅಂತ ಹೇಳಿದ್ರೆ ತಾಲೂಕು ಆಫೀಸ್ ಜಾಗ ಇಲ್ಲ. ಇಮ್ಮಿಡಿಯೇಟ್ ಬೆಳಗ್ಗೆ ಫೋನ್ ಮಾಡಿ ಎಲ್ಲಿ ವ್ಯವಸ್ಥೆ ಮಾಡ್ಬೇಕಂತ ಒಬ್ಬ ಶಾಸಕರು ಮಾಡ್ಬೇಕಾ? ದಿಸ್ ನಾಟ್ ಗುಡ್ ವೇ. ಇದು ನನ್ನ ಕಾಲಾವಧಿಯಲ್ಲಿ ಯಾರಿಗೂ ಅಷ್ಟು ನಾನು ಬಿಡಕ್ಕಾಗಲ್ಲ. ಫಸ್ಟ್ ವಿಲ್ ರೆಸ್ಪೆಕ್ಟ್ ಮೈ ಅಫಿಷಿಯಲ್. ನಾನು ಫಸ್ಟ್ ಕೊಡೋದು ನನ್ನ ಫಸ್ಟ್ ರೆಸ್ಪೆಕ್ಟ್ ಕೊಡೋದು ನಮ್ಮ ಅಧಿಕಾರಿಗಳಿಗೆ. ಯಾಕೆಂದ್ರೆ ಎಷ್ಟೇ ಜನ ಕೂತಿದ್ರು ಫಸ್ಟ್ ಅಧಿಕಾರಿಗಳ ಕಾಲ ಮಾತಾಡಿ ಏನಪ್ಪ ಅಂತ ಮಾತಾಡೋ ಜವಾಬ್ದಾರಿ ಒಬ್ಬ ಶಾಸಕರು. ಓಕೆನಾ? ನಾನು ಬೆಳಗ್ಗೆಯಿಂದ ವೇಟ್ ಮಾಡಿ, ನೆನ್ನೆಯಿಂದ ವೇಟ್ ಮಾಡಿ ನಿಮ್ಮ ಕಡೆ ಕಾಲ್ ಬಂದಿಲ್ಲ. ಏಕೆ? ವಾಲ್ಮೀಕಿ ಅವರು SC ST ಅಂದ್ರೆ ಎಷ್ಟೊಂದು ಸುಲಭನಾ? ಇಲ್ಲ, ಸ್ವಲ್ಪ ಇಲ್ಲ ತಾನೆ. ಅಯ್ಯರ್ ಕ್ಯಾಶ್ ಕಾಲ ನಾವೆಲ್ಲ ರೆಸ್ಪೆಕ್ಟ್ ಕೊಟ್ಟು ವಾಲ್ ಫೀಲಿ, ಈ ಫೀಲಿ, ಆ ಗೋಲ್ಡ್ ಫೀಲಿ, ಈ ಗೋಲ್ಡ್ ಫೀಲಿ, ಈ ರೆಡ್ ಫೀಲ್ ಅಂತ ಮಾಡ್ಕೊಡ್ತೀವಿ. ಯಾಕೆ ಇವ್ರು ಯಾಕೆ ಮಾಡ್ಕೊಡ್ತಾರೆ? ಇದು ಯಾವುದೇ ಕಾರಣಕ್ಕೆ ಅಧಿಕಾರಿಗಳಲ್ಲಿ ಈ ನಿರ್ಲಕ್ಷ್ಯ ಬರಬಾರ್ದು. ಬಂದಿದ್ದಾದ್ರೆ ನಾನು ನಿಮ್ಮ ಭಾಗಕ್ಕೆ ಬರ್ಬೇಕಾಗುತ್ತೆ. 10ವರೆಗೆ ಬರಬಾರ್ದು. ಮಾನ್ಯ ನನ್ನ ಜೊತೆ ಬಂದಿರ್ತಕ್ಕಂಥ ನಮ್ಮ ಹೊರಳಿ ಜಗದೀಶ್ ಅವರು, ಪ್ರಭಾಕರ್ ಅವರು, ಹಾಗೂ ನಮ್ಮ ಬೀವರು, ಹಾಗೂ ನಮ್ಮ ಚಂದ್ರು ಅವರು, ಹಾಗೂ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಸುಬ್ಬಣ್ಣ ಅವರು, ನಮ್ಮ ಕಾರ್ಯದರ್ಶಿಗಳು, ಹಾಗೂ ನಮ್ಮ ಗೊತ್ತಿಲ್ಲ ಹೆಸರು, ಸಾರಿ ಆನಂದ್ ಅದು ನಮ್ಮ ಎಲ್ಲ ನನ್ನ ಅಧಿಕಾರಿ, ನಮ್ಮ ಅಣ್ಣಗಳು ಎಲ್ಲ ಕೂತಿದ್ದಾರೆ. ಓಕೆನಾ? ನಮ್ಮ ಮನೆ ಎಲ್ಲ ಕೂತಿದ್ದಾರೆ. ಹಾಗೂ ವೇದಿಕೆ ಮುಂಭಾಗದಲ್ಲಿ ಕೂತ ಇವತ್ತು ನಮ್ಮ ವಾಲ್ಮೀಕಿ ಕೂಡ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಅದಕ್ಕಿಂತ ಮುಂಚೆ ಇವತ್ತು ಮೋಸ್ಟ್ಲಿ ಈ ವಾಲ್ಮೀಕಿ ಜಾತಿ ಸ್ವಲ್ಪ ಕಳೆ ಬಂದಿದೆ. ಇವತ್ತು ಸ್ವಲ್ಪ ಕಳೆ ಬಂದಿದೆ. ನಾನು ಬಂದಾಗಿಂದ ಮುಂದೆ ಇಷ್ಟು ಜನ ಯಾವತ್ತೂ ಸೇರಿರಲಿಲ್ಲ. ಒಂದಿಬ್ರು ಬರ್ತಾ ಇದೆ. ಇಬ್ರು ಬಂದ್ಬಿಟ್ಟು ಈ 7 ತಪ್ಪು ಸುಸ್ತಾವ್ರಿ. ಟೀ ಅವನ್ನ ಲೇಟ್ ಇನ್ಸಿಡೆಂಟ್ ಬರ್ತಾವ್ರಿ. ಟೀ ಲೇಟ್ ಗೆಜ್ಜಿನ ನಮ್ಮ ನಡೆಸಿದ್ವಿ. ಟೀ ಲೇಟ್ ಹೆಚ್ಚಿದ್ದಾಗ ನಾ ಕೊಡ್ತೀನಿ ಹೇಳ್ಬೇಕು. ಟೀ ನೀರದು ಈ ತಾಲೂಕು ತಹಸೀಲ್ದಾರ್ನಲ್ಲಿ ಅದು ಆ ಬಿಟ್ಟು ಬರ ಸಲ್ಲ ಬಿಟ್ಟು ಬದುಕು ಹಚ್ಚಿನ ಆದ್ಮೇಲೆ ಲಾಸ್ಟ್ ಬಂದಿದ್ದು ಹುಡುಗಿ ಅವಳು ಪಾಪ ಟೀ ಕೂಡ ಲೇಟ್ ಆಗ್ಬಿಡ್ತಾರಪ್ಪ. 5 ನಿಮಿಷ ಟೀ ಕೂಡ ಲೇಟ್ ಅದಕ್ಕೆ ಟೀ ಅದು ಹೇಳ್ಬೇಡಿ. ಕುಟುಂಬ ನನ್ನ ಹೆಂಗಿರ್ತದೆ ಅಂತಂದ್ರೆ, ಈಗ ನಾವೆಲ್ಲ ಅಡ್ಜಸ್ಟ್ ಆಗ್ತೀವಿ. ಬೆಳಗ್ಗೆ ನಾನು ಫೋನ್ ಮಾಡಿ, ಲೀಡರ್ಸ್ ಫೋನ್ ಮಾಡಿ, 8 ಜನ ಬರ್ತೀರಿ, ಎಲ್ಲಿ ಕೆಲಸ ಆಗ್ಬೇಕು. ಈಗ ತಾಲೂಕು ಆಫೀಸಲ್ಲಿ 20 ಜನ ಮೇಲೆ ಕೂರಕ್ ಆಗ್ತಾ ಇಲ್ಲ. ನಾವು TPS ಅಲ್ಲಿ ಕೂರಕ್ ಆಗ್ತಾ ಇಲ್ಲ. ಅದಕ್ಕೆ ಇಮ್ಮಿಡಿಯೇಟ್ ಫೋನ್ ಮಾಡಿ, ಕೇಬ್ ಅವ್ರಿಗೆ ಫೋನ್ ಮಾಡಿ, ನಮ್ಮವರೆಲ್ಲ ಬರ್ತಾರೆ, ಟೀ ಸ್ನಾಕ್ಸ್ ಅರೇಂಜ್ ಮಾಡಿ ಅವ್ರಿಗೆಲ್ಲ ಕೊಟ್ಟಂಗೆ ಇವ್ರಿಗೂ ನಾವು ರೆಸ್ಪೆಕ್ಟ್ ಕೊಟ್ಕೊಂಡು ಹೋಗ್ಬೇಕು ಅನ್ನೋದು ನಾವು ಮಾಡ್ಕೊಡ್ತೀವಿ. ಸತ್ಯಗಳನ್ನ ಇವತ್ತು ಬಿಚ್ಚಿರ್ತಕ್ಕಂಥ ದಿವಸ ಬಂದಿದೆ. ಸತ್ಯವನ್ನು ಬಿಚ್ಚಿರ್ತಕ್ಕಂಥ ದಿವಸ ಬಂದಿದೆ. ಯಾರೊಬ್ಬ ಅಯೋಗ್ಯ ಹೇಳ್ತಾನಂತೆ, ಮುಂಡಕುಂಡ ಕಡೆ MLA ನಾನು ಚೇಂಜ್ ಶಾ MA ಅಧ್ಯಕ್ಷತೆ ಚೇಂಜ್ ಶಾ. ನಾನು ಆನಂದ್ ಅವರು ಇದ್ದಾರೆ, ಸುಬ್ಬಣ್ಣ ಇದ್ದಾರೆ, ನಾನು ಆಂಜನೇಯ ಸ್ವಾಮಿ ನನಗೂ ಇಷ್ಟ, ನಿಮಗೂ ಇಷ್ಟ. ಸತ್ಯ ಹೇಳಿ ಸುಬ್ಬಣ್ಣ, ಇನ್ನೊಂದು ಪಾತ್ರ ಇದೆಯಾ? ಅಯೋಗ್ಯರು ಮಾತಾಡಕ್ಕಿಂತ ಮುಂಚೆ ತಿಳ್ಕೊಬೇಕು. ಅದಕ್ಕೆ ಕೇಳ್ಕೋಬೇಕು. ಶಾಸಕರ ಹೌದು ಚೇಂಜ್ ಬದಲಾವಣೆ ಜಗದ್ದೀಮ ಚೇಂಜ್ ಮಾಡಬೇಕಾಗಿತ್ತು, ಚೇಂಜ್ ಮಾಡಿದ್ದಾರೆ. ಇವತ್ತು ಜನಾಂಗ ಎಚ್ಚೆತ್ಕೊಂಡಿದ್ದಾರೆ. ಜನಾಂಗಕ್ಕೋಸ್ಕರ ಒಬ್ಬ ಅಭಿವೃದ್ಧಿ ಅಧಿಕಾರ ಬೇಕಾಗಿತ್ತು, ಒಬ್ಬ ಅಧ್ಯಕ್ಷರನ್ನ ಅವರೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದಕ್ಕೊಂದು ಜೋರು ಚಪ್ಪಾಳೆ ಕೊಡಿ. ಸಾಕಷ್ಟು ಆನಂದ್ ಅವರು ಹೇಳ್ತಾ ಇದ್ರು ಏನಂತಂದ್ರೆ,
ನಮ್ಗೆ ಅದ್ ಮಾಡ್ಬೇಕು ಇದು ಮಾಡ್ಬೇಕು ಎಲ್ಲಾ ರೀತಿ ಮಾಡ್ಬೇಕು. ನಿಮ್ಗೆ ಗೊತ್ತಿಲ್ಲ ಸರ್ಕಾರದಿಂದ ಬರ್ತಕ್ಕಂಥ ದುಡ್ಡು ನಮ್ಗೆ ಎಷ್ಟು ಅಂತಂದ್ರೆ ಬರೀ 25,000. ಎಷ್ಟು? 25,000 ಕೊಟ್ಟು ಕವರ್ ಕೊಟ್ಟು ನಾವು ಕೈ ತಗೊಳ್ಬೇಕು. ನೀವು అంటే రావున మీరు పిలిస్తే రావు లేక నువ్వు ನೋಡು. ಇದು ಸತ್ಯಾಂಶ. ನಮ್ಮ ರಾಷ್ಟ್ರೀಯ ಹಬ್ಬಗಳಿಗೆ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಎಷ್ಟಂದ್ರೆ ಬರೀ 25,000 ಮಾತ್ರ ಬರ್ತದೆ. ಆದ್ರೆ ನಾನ್ ಬಂದಾದ್ಮೇಲೆ ಯಾವ ಒಬ್ಬ ಜಾತಿ ಕೂಡ ಯಾವ ಒಬ್ಬ ಜಾತಿಯವರು ಕೂಡ ನಾವು ಬಣ್ಣ ಮಾಡಬಾರ್ದು, ಅವ್ರ ಹಬ್ಬಗಳನ್ನ ಉತ್ಸವದಾಗ ಮಾಡ್ಕೊಬೇಕಂತ ಪ್ರತಿ ಒಂದು ಜಯಂತಿ ಕೂಡ 10 ಲಕ್ಷ 15 ಲಕ್ಷ 25 ಲಕ್ಷ ಖರ್ಚು ಮಾಡಿ ನಾವು ಈ ಹಬ್ಬನ ಮಾಡ್ಕೊಡ್ತೇವೆ. ಇದು ನಿಮ್ಗೆ ಗೊತ್ತಿರ್ಲಿ. ಬಹುಶಃ ಈ ಸಂದರ್ಭದಲ್ಲಿ ನಮ್ಗೆ ಆದವ್ರನ್ನ ನೆನ್ಕೊಂಬೇಕಂತೆ, ಆದವ್ರನ್ನ ನೆನ್ಕೊಂಬಂತೆ. ಬಹುಶಃ ನನ್ನ ಜೊತೆ ಕೈ ಜೋಡಿಸ್ತಾ ಇರೋದು ನಿಮ್ಮಗಳಿಗೆ ನಿಮ್ಮನ್ನು ಉಳಿಸ್ಬೇಕಂತ ಎಲ್ಲಾ ಜಾತಿಯವರು ಕೂಡ ಅಂಬೇಡ್ಕರ್ ಜಯಂತಿಗೆ, ಕೆಂಪೇಗೌಡ ಜಯಂತಿಗೆ, ಎಲ್ಲಾ ಜಯಂತಿಗೆ ಕೂಡ ನನ್ನ ಅಧಿಕಾರಿಗಳು ನನ್ನ ಕೈ ಜೋಡಿಸಿ, ನಾನು ಒಬ್ಬನೇ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನನ್ನ ಅಧಿಕಾರಿಗಳು ಕೈ ಜೋಡಿಸಿ ನನಗೆ ಕೈ ಜೋಡಿಸಿ ನಿಮ್ಮ ಜಯಂತಿಗಳನ್ನ ತುಂಬಾ ಅದ್ದೂರಿಯಾಗಿ ಮಾಡ್ಕೊಡ್ತಾ ಇದೀವಿ. ನಿಮ್ಮ ಜೋರ ಚಪ್ಪಾಳೆ ಬಹುಶಃ ನಾನು ಬಂದಾದ್ಮೇಲೆ ಸ್ವಲ್ಪ